ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ಬ್ಲಾಗ್ ಆಗಿರುತ್ತೆ. ಏನಂತ ಹೇಳಿದ್ರೆ ಏನಿಲ್ಲ, ನನಗೆ ಇದು ತುಂಬ ಒಂದು ಸ್ವಲ್ಪ ಡ್ರೀಮ್ ಇತ್ತು. ಹಾಗಾಗಿ ಯೂಟ್ಯೂಬಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ, ಹಾಗಾಗಿ ಒಂದು ಸ್ಟೆಪ್ಪು ಇಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಈ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆ ದೇವರಿಂದ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಸ್ಟೆಪ್ ಇಸ್ ಬೆಸ್ಟ್ ಸ್ಟೆಪ್ ಅಂತ ಹೇಳ್ತಾರಲ್ವಾ, ಹಾಗಾಗಿ ನಮ್ಮ ಮನೆ ದೇವರಿಂದನೇ ಫಸ್ಟ್ ಶುರು ಮಾಡೋಣ ಅಂತ ಫ್ಯಾಮಿಲಿ ಸಮೇತವಾಗಿ ಈಗ ಬೇಲೂರಿಗೆ ಪಯಣ ಮಾಡ್ತಾ ಇದ್ದೀವಿ. ನಾನು ಅರ್ಲಿ ಮಾರ್ನಿಂಗ್ 3:30ಗೆ ಎದ್ದುಬಿಟ್ಟು ಬಾಗಿಲಿಗೆ ರಂಗೋಲಿ ಬಿಡೋಣ ಅಂತ ಆಚೆ ಬಂದೆ. ಆದರೆ ರಂಗೋಲಿನ ಅಂದರೆ ಇದು ಎಲ್ಲ ತೊಪ್ಪೆ ತರಿಸಿ ಅಲ್ಲಿದ್ದಲ್ಲೇ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ನೈಟೇ ಎಲ್ಲನೂ ರೆಡಿ ಮಾಡಿಬಿಟ್ಟಿದ್ದೆ. ಆದರೆ ಎದ್ದು ಬಂದು ಆಚೆ ನೋಡ್ತೀನಿ, ಏನು ಸುತ್ತಾ ಎಲ್ಲ ಫುಲ್ ಕತ್ಲೆ. ಆದರೂ ತುಂಬಾ ಭಯ ಆಗ್ತಿತ್ತು. ಅಷ್ಟೊತ್ತಿಗೆ ನಮ್ಮ ಅತ್ತೆನೂ ನನ್ನ ಜೊತೆ ಎದ್ದು ಬಂದರು. ಆಗ ಬಾಗಿಲು ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಿಟ್ಟೆ. ಫೈನಲಿ ಬಿಟ್ಬಿಟ್ಟು ಒಳಗಡೆ ಎಂಟ್ರಿ ಆದ ತಕ್ಷಣ ನಮ್ಮ ಚಿಕ್ಕಮ್ಮನ ಎದ್ದೇಳಿಸ್ದೆ. ಅವ್ರು ಎದ್ದೇಳ್ತೀನಿ ಅಂದರು. ಅಷ್ಟೊತ್ತಿಗೆ ಎಲ್ಲನೂ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗೋಣ ಅಂತ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋದೆ. ಫ್ರೆಶ್ ಅಪ್ ಎಲ್ಲ ಆದ ತಕ್ಷಣ ದೇವ್ರ ಪೂಜೆ ಎಲ್ಲನೂ ಮುಗಿಸ್ಕೊಂಡ್ವಿ. ಬಟ್ ಇದು ಓನ್ ವೆಹಿಕಲ್ ಆಗಿರೋ ನಾವು ಪ್ರತಿಯೊಂದು ವೀಡಿಯೋ ಮಾಡ್ಬೋದಿತ್ತು. ಬಟ್ ಯಾಕಂದ್ರೆ ಇದು ನಾವು ಗೌರ್ಮೆಂಟ್ ಬಸ್ಗೆ ಹೋಗೋದ್ರಿಂದ ಸ್ವಲ್ಪ ಏನೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅಷ್ಟೊತ್ತು ಬಸ್ ಬಂದೇ ಬಿಡ್ತು. ಬಸ್ಸಿಗೆ ನಾವು ಕಾಯಬೇಕು, ಬಸ್ ನಮ್ಮನ್ನು ಕಾಯಲ್ಲ. ಹಾಗಾಗೇ ಬೇಗ ಸ್ಪೀಡಾಗಿ ಹೋಗಿ ಎಲ್ಲರೂ ಬಸ್ ಹತ್ತಿದ್ವಿ. ಬಸ್ ಹತ್ತತ್ತಿದ್ದಂಗೆ ಕಂಡಕ್ಟರು ಟಿಕೆಟ್ ತೊಗೊಳ್ಳಿ ಅಂತ ಹೇಳಿದ್ರು. ಹಾಂ ಸರ್ ತೊಗೋತೀವಿ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಎಲ್ಲರದೂ ಆಧಾರ್ ಕಾರ್ಡ್ಗಳು ಇಟ್ಕೊಂಡು ಟಿಕೆಟ್ ತೊಗೊಳಕ್ಕೆ ಅಂದ್ಬಿಟ್ಟು ಟಿಕೆಟ್ ತೊಗೊಂಡೆ. 6 ಗೇಟ್ಗೆ ಟಿಕೆಟ್ ಕೊಡಿ ಅಂದ್ಬಿಟ್ಟು ಅಲ್ಲಿ 6 ಗೇಟಿಗೆ ಟಿಕೆಟ್ ತೊಗೊಂಡ ತಕ್ಷಣವೇ ಅಲ್ಲಿ 6 ಗೇಟ್ ಹತ್ರ ಬಂದು ಸ್ಟಾಪ್ ಕೊಟ್ಟರು. ಅಲ್ಲಿ ಇಳಿದ್ಬಿಟ್ಟು ನೆಕ್ಸ್ಟು ನಾವಿನ್ನು ಸಬರ್ಗೆ ಹೋಗಬೇಕು. ಯಾಕಂದರೆ ಬೇಲೂರು ಬಸ್ಸು ಇಲ್ಲೆಲ್ಲೂ ಸ್ಟಾಪ್ ಕೊಡ್ತಾರೆ, ಬಟ್ ಸ್ಟಾಪ್ ಕೊಟ್ಟರೆ ನಮಗೆ ಸೀಟ್ ಸಿಗಲ್ವಲ್ಲ. ಹಾಗಾಗಿ ಏನು ಮಾಡಿದ್ವಿ, 6:30ಗೆ ಬಸ್ ಇದೆ ಸಬರಿಂದ ಅಂತ ಹೇಳಿದರು ಫಸ್ಟ್ ಹೋದವರು. ಹಾಗಾಗಿ ಏನು ನಡ್ಕೊಂಡು ಹೋದರೆ ಬಸ್ ಸಿಗಲ್ಲ ಅಂದ್ಬಿಟ್ಟು ಆಟೋ ಮಾಡಿಕೊಂಡು ಸಬರಿಗೆ ಹೊರಟ್ವಿ. ಸಬರಿಗೆ ಹೋಗೋಷ್ಟೊತ್ತಿಗೆ ಸುಮಾರು ಒಂದು 6:15, 6:20 ಆಗಿತ್ತು. ಅಷ್ಟೊತ್ತಿಗೆ ಬಸ್ ಆಲ್ರೆಡಿ ರೆಡಿ ಇತ್ತು. ಆದರೆ ನಮಗೆ ಗೊತ್ತಿರಲಿಲ್ಲ ಎಲ್ಲಿ ಬಸ್ಸು ಅಂತೇಳಿ. ಹಾಗಾಗಿ ಸಬರ್ಗೆ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ಇದು ಸಬರ್ ಬಸ್ ಸ್ಟ್ಯಾಂಡು. ಅಲ್ಲಿಂದ ಹೋಗೋಣ ಅಂದ್ಬಿಟ್ಟು ಬಸ್ ಹತ್ರ ಹೋದ್ವಿ. ಬಸ್ಸು ಅಲ್ಲಿ ಪಿಚಿಗಳು ಕೇಳಿದ್ವಿ, ಇದೇ ಬಸ್ಸು ರೆಡಿ ಇದೆ ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಎಲ್ಲರನ್ನೂ ಕರೆದ್ಬಿಟ್ಟು ಬಸ್ಸಿಗೆ ಹತ್ತಿಸ್ತಾ ಇದ್ದೆ. ಬಸ್ಗೆ ಹತ್ಬಿಟ್ಟು ಒಳಗಡೆ ಹೋಗಿ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಇನ್ನೊಂದು 10 ನಿಮಿಷ 5 ನಿಮಿಷ ಆಗುತ್ತೆ ಹೊರಡೋದು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕುತ್ಕೊಂಡ್ವಿ ಎಲ್ಲರೂ. ಅಲ್ಲಿಂದ ಬಂದ ತಕ್ಷಣವೇ ಬಸ್ ಟಿಕೆಟ್ ಎಲ್ಲ ತೊಗೊಂಡು ಬಸ್ ಹೊರಡ್ತಿದ್ದಂಗೆ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ಲು. ಅವಳಿಗೆ ನಿದ್ದೆ ಸಾಕಾಗಿರಲಿಲ್ಲ, ಅಷ್ಟು ಬೇಗ ಎದ್ದೇಳಿಸ್ಬಿಟ್ಟಿದ್ವಿ. ಆಮೇಲೆ ಅಲ್ಲಿ ಅವಳಂತೂ ನಮ್ಮ ಅಕ್ಕನ ಮಗಳನ್ನ ಬಿಟ್ಟು ಬರ್ತಾನೆ ಇರಲಿಲ್ಲ ನಮ್ಮ ಹತ್ರಕ್ಕೆ. ಬಮ್ಮ ಅಂದರೂ ಬರಲಿಲ್ಲ. ಆಗ ಅಲ್ಲಿಂದ ಆನ್ ದಿ ವೇ ಹೋಗ್ತಿದ್ದಂಗೆ ಒಂದು ಟೂರಿಸ್ಟ್ ಬಸ್ ಸಿಕ್ತು. ತುಂಬ ಖುಷಿಯಾಯಿತು ಮಕ್ಕಳನ್ನೆಲ್ಲ ನೋಡಿ. ಅಲ್ಲಾದಮೇಲೆ ನನ್ನ ಮಗಳು ಎದ್ಬಿಟ್ಟು ಏನೋ ಕೈಯಲ್ಲಿ ಏನೇನೋ ಟ್ರೈ ಮಾಡ್ತಾಯಿದ್ಲು. ಹಾಗಾಗಿ ಅದು ನೋಡಿ ತುಂಬ ಖುಷಿ ಆಯಿತು. ಅದೊಂದು ವೀಡಿಯೋ ಮಾಡಿದ್ವಿ. ಅದಾಗ್ತಿದ್ದಂಗೆ ಫೈನಲಿ ಒಂದು 10:30 ಆಗಿತ್ತು. ನಾವು ಬೇಲೂರು ರೀಚ್ ಆದ್ವಿ. ಬಸ್ಸು ಇಳಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಯಾಕಂದರೆ ಅಲ್ಲಿ ಎಲ್ಲಿ ಹೋಗಬೇಕು ಏನು ಬರಬೇಕು ಅಂತ ನಮಗೆ ದಾರಿ ಅಷ್ಟು ಗೊತ್ತಿರಲಿಲ್ಲ. ಯಾಕಂದರೆ ಇದೇ ಫಸ್ಟ್ ಟೈಮು ದೇವಸ್ಥಾನಕ್ಕೆ ಹೋಗ್ತಿದ್ದಿದ್ದು. ದೇವಸ್ಥಾನ ತುಂಬ ದೂರ ಇದೆಯೇನೋ ಅಂದ್ಕೊಂಡು ಆಟೋ ಕೇಳಿದ್ವಿ. ಆಟೋದವ್ರಂತೂ 50 ರೂಪಾಯಿ ಕೊಡಿ ಅಂತ ಹೇಳಿದ್ರು. ಆಮೇಲೆ ಇಲ್ಲೇ ಹತ್ರ ಇದೆ ಅಂತ ಹೇಳಿದ್ರು. ಹಾಗಾಗಿ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ಅಲ್ಲೊಂದು ಬೇಕ್ರಿ ಸಿಕ್ತು. ಆಗ ನನ್ನ ಮಗಳು ನಾನು ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ಲು. ಹಾಗಾಗಿ ಅವ್ಳಿಗೊಂದು ಜ್ಯೂಸ್ ತೊಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಹೋದ್ರು. ಅಲ್ಲಿ ಜ್ಯೂಸ್ ತೊಗೊಂಬಂದು ಕೊಟ್ಟರು. ಅದನ್ನು ಕುಡ್ಕೊಂಡು ಎಂಟ್ರಿ ಆಗ್ತಿದ್ದಂಗೆ ಬಾಸ್ ಕಂಡ್ರು. ನಮ್ಮ ಬಾಸ್ ಅಂದ್ಕೊಂಡು ಕೈ ಮುಕ್ಕೊಂಡು ಹೋಗ್ತಿದ್ದಂಗೆ ಅಲ್ಲಿ ಹನುಮಾನ್ ಜಯಂತಿ ಅಂತ ಏನೋ ಮಾಡ್ತಾಯಿದ್ರು. ಹಾಗಾಗಿ ತುಂಬಾ ಚೆನ್ನಾಗಿ ಆಂಜನೇಯನ ಡೆಕೋರೇಷನ್ ಮಾಡಿ ಪ್ರತಿಷ್ಠಾಪನೆ ಮಾಡಿದರು ಅಲ್ಲಿ ರಟ್ಟಿಂದ. ಅದು ನೋಡೋಕ್ಕೆ ತುಂಬ 2 ಕಣ್ಣು ಸಾಕಾಗ್ತಿರ್ಲಿಲ್ಲ. ನೋಡ್ಕೊಂಡಾದ್ಮೇಲೆ ನಮ್ಮ ದೇವ್ರಿಗೆ ಎಂಟ್ರಿ ಕೊಟ್ವಿ ದೇವಸ್ಥಾನಕ್ಕೆ. ದೇವಸ್ಥಾನ ಬಾಗಿಲ ಹತ್ರಕ್ಕೆ ಹೋಗೋಣ ಅಂದ್ಬಿಟ್ಟು ಸುತ್ತ ನೋಡಿಕೊಂಡು ಹೋಗ್ತಿದ್ದಂಗೆ ಫಸ್ಟು ಆಚೆ ದೇವ್ರಿಗೆ ಒಂದು ಗಂಧದ ಕಡ್ಡಿನೂ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಹಾಕಿ ಮನಸ್ಸಲ್ಲಿ ಎಲ್ಲನೂ ಬೇಡ್ಕೊತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವರೇ ಅಂತ ಅಂದ್ಕೊಂಡು ಫುಲ್ 3 ಪ್ರದಕ್ಷಿಣೆ ಬಂದು ಒಳಗಡೆ ಎಂಟ್ರಿ ಆಗೋಣ ಅಂದ್ಬಿಟ್ಟು ಸಕಲವೂ ನೀನೇ ಸರ್ವವೂ ನೀನೇ ಅಂತ ಬೇಡ್ಕೊಂಡು ತಂದೆ ನಮ್ಮ ಪುನಃ ದರ್ಶನ ಮಾಡೋಕ್ಕೆ ಅಂತ
ಅಂತ ಮುಂದೆ ಹೋದೆ. ಏಕಂತ ಹೇಳಿದ್ರೆ ನನ್ನ ಮದುವೆ ಆಗಿ 6 ವರ್ಷಕ್ಕೆ ಇದೇ ಫಸ್ಟ್ ಟೈಮು ನಾವು ನಮ್ಮ ಮನೆ ದೇವರಿಗೆ ಅಂತ ಹೋಗಿರೋದು. ಏಕೆಂದರೆ ಸ್ವಲ್ಪ ಇದು ದೂರ ಇರೋ ಕಾರಣ ನಮ್ಮ ಮನೆ ದೇವ್ರಿಗೆ ನಾವು ಬಂದಿರಲಿಲ್ಲ. ಹಾಗಾಗಿ ಬಂದ್ವಿ. ತುಂಬಾ ಖುಷಿಯಾಯಿತು. ಎಷ್ಟು ದಿನ ಹೀಗೆ 3-4 ತಿಂಗಳಿಂದ ಅಂದ್ಕೊಂಡಿದ್ವಿ ಹೋಗಬೇಕು ಅಂತ, ಆದರೆ ಹೋಗೋಕ್ಕಾಗಿರಲಿಲ್ಲ ಹಲವು ಕಾರಣಗಳಿಂದ. ಹಾಗಾಗಿ ಈಗ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿ ದೇವರು ಗರುಡಗಂಬ ಎಲ್ಲನೂ ನೋಡಿ ಅವರಿಗೆ ನಮಸ್ಕಾರ ಮಾಡಿ ದೇವಸ್ಥಾನದ ಎಂಟ್ರಿ ಆಗ್ತಾ ಇದ್ವಿ, ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ ತುಂಬ ಅಂದರೆ ಇದು ಪ್ರವಾಸಿಗ ತಾಣ ಆದದ್ರಿಂದ, ಅಂದರೆ ಟೂರಿಸ್ಟ್ ಪ್ಲೇಸು, ಜೊತೆಗೆ ಮಕ್ಳುಗಳಂತೂ ತುಂಬ ಮಕ್ಳುಗಳಿದ್ರು. ಅಷ್ಟು ಮಕ್ಳುಗಳಿದ್ರೂ ಕೂಡ ಅಲ್ಲಿರೋ ಪುರೋಹಿತರು ಅಂದರೆ ನಮ್ಮ ಪಾಪ ದೂರದಿಂದ ಬಂದಿದ್ದಾರೆ ಅಂತೇಳಿ ತುಂಬಾ ರೆಸ್ಪಾನ್ಸ್ ಮಾಡಿದ್ರು. ಅಷ್ಟು ಅಚ್ಚುಕಟ್ಟಾಗಿ ಪೂಜೆ ಮಾಡಿಕೊಟ್ರು. ಎದುರುಗಡೆ ಹೋಗ್ತಿದ್ದಂಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ, ಶಾಂತಿ ಎಲ್ಲ ಬಂತು. ಅದರಲ್ಲಂತೂ ನಮ್ಮ ಮನೆ ದೇವ್ರನ್ನ ನೋಡಿದ ತಕ್ಷಣ 2 ಕೈನ ಜೋಡಿಸಿ ನಮಸ್ಕರಿಸ್ಬೇಕು ಅಂತ ಅನ್ನಿಸ್ತು. ಅಷ್ಟು ಏನೋ ಒಂಥರ ನೆಮ್ಮದಿ ಅಲ್ಲೆಲ್ಲ ನೋಡಿಕೊಂಡು. ಆದರೆ ದೇವ್ರಿಗೆ ನಾವು ಮೊದಲಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಫಸ್ಟ್ ಟೈಮ್ ಮದುವೆಗೆ ಅಷ್ಟು ಗ್ಯಾಪ್ ಆದಮೇಲೆ ಫಸ್ಟ್ ಟೈಮ್ ಹೋಗ್ತಿದ್ದೀವಿ ಅಂತ ದೇವ್ರಿಗೆ ಪಂಚೆ ಮತ್ತು ಶಲ್ಯ ತೊಗೊಂಡೋಗ್ಬಿಟ್ಟು, ಗಂಡದೇವರಾದ್ರಿಂದ ಅದಕ್ಕೆ ಪಂಚೆ ಮತ್ತು ಶಲ್ಯನ ಅವ್ರಿಗೆ ಮೊದಲಕ್ಕಿ ರೀತಿ ಕೊಡಬೇಕು ಅಂತ ಹೇಳಿದ್ರು. ಹಾಗಾಗಿ ಅದನ್ನು ತೊಗೊಂಡೋಗ್ಬಿಟ್ಟು ಕೊಡೋಕ್ಕೆ ಅಂದ್ಬಿಟ್ಟು ಹೋದ್ವಿ. ಅಷ್ಟೊತ್ತಿಗೆ ಅಲ್ಲೆಲ್ಲ ನನ್ನ ಮಕ್ಕಳು ಸುತ್ತ ಎಲ್ಲೋ ಬಂದಿತ್ತು, ಅಷ್ಟು ನೆಮ್ಮದಿ ಇತ್ತು ಜಾಗ. ಅಲ್ಲೆಲ್ಲ ಆಟ ಆಡ್ತಾಯಿದ್ರು. ಹಾಗಾಗಿ ಅದನ್ನೆಲ್ಲನೂ ನೋಡಿಕೊಂಡು ದೇವ್ರ ಹತ್ರ ಎಂಟ್ರಿ ಆದ್ವಿ. ಆದ್ರೂ ದೇವ್ರನ್ನ ನೋಡ್ತಿದ್ದಂಗೆ ಏನು ಹೇಳಬೇಕೋ ಏನು ಬಿಡಬೇಕು ಅನ್ನೋದೇ ನೆನಪಾಗಲಿಲ್ಲ, ಮಾತೇ ಬರಲಿಲ್ಲ. ಆಗ ಮೊದಲಕ್ಕಿ ಸಾಮಾನು ತೊಗೊಂಡೋಗ್ಬಿಟ್ಟು ನೀನೇ ಕೊಡು ಅಂತ ಹೇಳಿದ್ರು ನಮ್ಮ ಮನೇಲಿ. ಹಾಗಾಗಿ ಪುರೋಹಿತರಿಗೆ ಮೊದಲಕ್ಕಿಗೆ ಮಾಮೂಲಿ ದಕ್ಷಿಣೆ ಎಲ್ಲನೂ ಇಟ್ಟು ಕೊಡ್ತಿದ್ದಂಗೆ ಅವರು ಒಂದು 5 ನಿಮಿಷ ನಿಂತ್ಕೊಳ್ಳಿ, ನಿಮಗೆ ನಿಧಾನದಲ್ಲಿ ನಾನು ಪೂಜೆ ಮಾಡಿಕೊಡ್ತೀವಿ, ಪ್ರಸಾದನ ಅಂತ ಹೇಳಿದ್ರು. ಹಾಗಾಗಿ ಒಂದು 5 ನಿಮಿಷ ಕಾದು ದೇವ್ರನ್ನ ನೋಡ್ಕೊಂಡು ಬಂದ್ವಿ. ಅಲ್ಲಿಂದ ಬರ್ತಿದ್ದಂಗೆ ಅವ್ರದ್ದು ದೇವ್ರ ಪಾದ, ಆವಾಗಿನ ಪಾದ ಅದನ್ನ ಇನ್ನೂ ಅಷ್ಟು ಶೇಖರಣೆ ಮಾಡಿ ಇಟ್ಟಿದ್ದಾರೆ, ತುಂಬಾ ಚೆಂದ. ಅದು ಬರ್ತಿದ್ದಂಗೆ ನಾಗರದ್ದು ವಿಗ್ರಹ ನೋಡಿದ್ವಿ. ಅಷ್ಟಿಂದ ಬರ್ತಿದ್ದಂಗೆ ರೈಟ್ ಸೈಡ್ಗೆ ಆದಂಗೆ ಇವ್ರಿಗೆ ಇಬ್ಬರು ಹೆಂಡ್ತಿರು, ಒಬ್ಬರು ಶ್ರೀದೇವಿ, ಒಬ್ಬರು ಭೂದೇವಿ ಅಂತ. ಆದರೆ ಇದು ಲಕ್ಷ್ಮೀದೇವಿನ ಶ್ರೀದೇವಿ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಇವ್ರಿಗೆ ಮೊದಲಕ್ಕಿ ಕೊಡಬೇಕಾಗಿತ್ತು ಅಂತ ಅಂದ್ಕೊಂಡು ಮೊದಲಕ್ಕಿ ಸಾಮಾನೆಲ್ಲ ರೆಡಿ ಮಾಡ್ಕೋತಿದ್ವಿ. ಅದರಲ್ಲಿ ಪುರೋಹಿತರು ಇಲ್ಲಿ ನೀವು ಕುತ್ಕೊಳ್ಳೋಂಗಿಲ್ಲ ಜಾಸ್ತಿ ಹೊತ್ತು, ನೀವು ಆಚೆನೆಲ್ಲ ರೆಡಿ ಮಾಡ್ಕೊಂಡು ಬರಬೇಕು, ಮಕ್ಕಳೆಲ್ಲ ಬರ್ತಿರ್ತಾರೆ, ನೀವು ಇಷ್ಟು ನಿಧಾನ ಮಾಡಿದ್ರಿ ಅಂದರು. ಆಯಿತು, ನಮಗೆ ಗೊತ್ತಿರಲಿಲ್ಲ ಅಂದ್ಬಿಟ್ಟು ಮೊದಲಕ್ಕಿ ಸಾಮಾನಿಗೆಲ್ಲ ರೆಡಿ ಮಾಡಿ ಅವರಿಗೂ ಕೊಟ್ಟು ಅಲ್ಲಿ ಫೈನಲಿ ಪೂಜೆ ಮುಗಿಸ್ಕೊಂಡು ಆಚೆ ಬಂದುಬಿಟ್ಟು ಪಕ್ಕದಲ್ಲಿ ಭೂದೇವಿ ದೇವರು, ಇನ್ನೊಂದು ಹೆಣ್ಣು ದೇವರು ಬಲದಗಡೆಗಾದಂಗೆ ಇನ್ನೊಂದು ಹೆಣ್ಣು ದೇವರಿದೆ. ಆದರೆ ಅಲ್ಲಿಗೂ ಮೊದಲಕ್ಕೆ ನಾವು ಕೊಡಬೇಕಾಗಿತ್ತು. ಆದರೆ ವಿನಾಕಾರಣ ಏನಂತ ಹೇಳಿದ್ರೆ ಅವರು ನಮ್ಮ ರಿಲೇಷನ್ಸ್ ಹೋದಾಗೆಲ್ಲ ಅದು ಯಾವಾಗಲೂ ಕ್ಲೋಸ್ ಆಗಿರ್ತಿತ್ತಂತೆ. ಹಾಗಾಗಿ ಕ್ಲೋಸ್ ಆಗಿರುತ್ತೆ, ಏನು ಬೇಡ ಅಂದರು. ಹಾಗಾಗಿ ಅವ್ರಿಗೆ ಕೊಡೋಕ್ಕಾಗಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ಆಗೂ ಪರವಾಗಿಲ್ಲ ಅಂದ್ಬಿಟ್ಟು ರಾವ್ಕೆ ಪೀಸು ಮತ್ತು ಮಾಮೂಲಿ ದಕ್ಷಿಣೆ ಏನು ಕೊಡಬೇಕು ಅದು ಕೊಟ್ಬಿಟ್ಟು ಕೈ ಮುಕ್ಕೊಂಡು ಆಚೆ ಬಂದ್ವಿ. ಅದಾದಮೇಲೆ ನನಗಂತೂ ಎಲ್ಲಾದರೂ ಹೋದರೆ ಫೋಟೋ ವೀಡಿಯೋ ಅಂದರೆ ತುಂಬಾ ಹುಚ್ಚು. ಅದ್ರ ಜೊತೆಗೆ ನನ್ನ ವಾರ್ಗಿತ್ತಿ ಮಗಳು ಎಲ್ಲನೂ ವೀಡಿಯೋ ಮಾಡಿ ಅಷ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ಲು. ಆದರೆ ಅಲ್ಲೊಂದು ಶಿಲೆಗಳ ಕೆತ್ತನೆ ಇದೆಯಲ್ಲ, ಆ ಕೆತ್ತನೆ ನೋಡೋದಕ್ಕೆ 2 ಕಣ್ಣು ಸಾಲದು. ಯಾಕಂದರೆ ಒಂದೊಂದು ಸಣ್ಣ ಕಲ್ಲಿಂದನೂ ಕೂಡ ಅಷ್ಟು ಚೆನ್ನಾಗಿ ಶಿಲೆಗಳನ್ನ ಕೆತ್ತಿದ್ದಾರೆ. ಅದು ತುಂಬ ಚೆಂದ ಆಯಿತು. ಅದನ್ನೆಲ್ಲ ನೋಡ್ಕೊಂಡು ಈ ಕಡೆ ಬರ್ತಿದ್ದಂಗೆ ಇನ್ನೊಂದು ದೇವರಿತ್ತು, ಅದು ಕಪ್ಪೆ ಚೆನ್ನಿಗರಾಯ ದೇವರು ಅಂದ್ಬಿಟ್ಟು. ಬಟ್ ನಾನು ಅದನ್ನ ಹೆಸರನ್ನು ಕೇಳಿರಲಿಲ್ಲ. ಆದರೆ ನೋಡೋಣ ಅಂತ ಒಳಗಡೆ ಹೋದ್ವಿ. ಅದೂ ತುಂಬಾ ಚೆನ್ನಾಗಿತ್ತು. ದೇವರ ಇನ್ನೊಂದು ರೂಪ ಕಪ್ಪೆ ಚೆನ್ನಿಗರಾಯ ಅಂತ ಹೇಳಿದ್ರು. ಹಾಗಾಗಿ ಅವರನ್ನು ನೋಡಿ ಅವ್ರ ಹತ್ರನೂ ನಮಸ್ಕಾರ ಮಾಡಿಕೊಂಡು ಬೇಡ್ಕೊಂಡು ಬಂದ್ವಿ. ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತ ಅಲ್ಲೆಲ್ಲ ಕೂತಿದ್ರು. ಸುತ್ತ ಒಂದು 5 ನಿಮಿಷ ಒಳಗೇ ರೆಸ್ಟ್ ಮಾಡಿ ಆಚೆಗೆ ಬಂದ್ವಿ. ಸುತ್ತ ಎಲ್ಲ ಇನ್ನೊಂದು ಸತಿ ಎಲ್ಲನೂ ನೋಡಿಕೊಂಡು ಅದಾದಮೇಲೆ ಕೊಳದ ಹತ್ರ ಹೋಗೋಣ ಅಂದ್ಬಿಟ್ಟು ಕೊಳದ ಹತ್ರ ಬಂದ್ವಿ. ಅಲ್ಲಿ ಆಮೆಗಳು ತುಂಬ ಇತ್ತು. ಮಕ್ಳುಗಳಂತೂ ತುಂಬ ಖುಷಿಪಟ್ಟರು ಆಮೆಗಳನ್ನೆಲ್ಲ ನೋಡಿ. ಅದಾದಮೇಲೆ ಪ್ರಸಾದ ತೊಗೊಳ್ಳೋಣ ಅಂದ್ಬಿಟ್ಟು ಈ ಕಡೆಗೆ ಬಂದ್ವಿ. ಪ್ರಸಾದ ತೊಗೊಂಡು ಫೋಟೋ ಕೇಳಿದ್ವಿ. ಫೋಟೋ ಸಿಗಲ್ಲ ಅಂತ ಹೇಳಿದ್ರು. ಆಗ ಆಯಿತು ಬಿಡಿ ಅಂತ ಅಂದ್ಬಿಟ್ಟು ಎಲ್ಲರೂ ಬೇಡ್ಕೊಂಡು ನೋಡೋಣ ಇನ್ನೂ ಒಂದು ಸತಿ ಬರೋಣ ಅಂತ ಅಂದ್ಕೊಂಡು ಫೈನಲಿ ಆಚೆ ಬಂದ್ವಿ ಊರಿಗೆ ಹೊರಡೋಣ ಅಂತ. ಅಷ್ಟೊತ್ತಿಗೆ ಅಲ್ಲಿದ್ದವರು ಇಲ್ಲ, ಪ್ರಸಾದ ಸಿಗುತ್ತೆ, ಹೋಗಿ ಪ್ರಸಾದ ತಿಂದ್ಕೊಂಡು ನೀವು ಹೊರಡಿ ಅಂತ ಹೇಳಿದ್ರು. ಆಗ ಪ್ರಸಾದಕ್ಕೆ ಹೋಗಿ ಕ್ಯೂ ನಿಂತ್ಕೊಂಡ್ವಿ. ಬಟ್ ಕ್ಯೂ ನೋಡಿಬಿಟ್ಟು ನನ್ನ ಗಂಡ ನಾನು ಊಟಕ್ಕೆ ಬರಲ್ಲ ನೀವು ಹೋಗಿ ಅಂದರು. ಆದ್ರೂ ಅಷ್ಟು ದೂರದಿಂದ ಬಂದು ಮನೆದೇವ್ರನ್ನ ಮಾಡಿ ಪ್ರಸಾದ ತಿಂದೆ ಹೋದರೆ ಹೆಂಗಿರುತ್ತೆ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋದ್ಬಿಟ್ಟು ಒಳಗಡೆ ಹೋಗ್ತಿದ್ದಂಗೆ ಫಸ್ಟ್
ಪಾಯಸ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅನ್ನ ಸಾಂಬಾರು ಕೊಟ್ಟರು, ಜೊತೆ ಮೊಸರು ಅನ್ನ ಕೊಟ್ಟರು. ಎಲ್ಲನೂ ತಿಂದ್ಕೊಂಡು ಫೈನಲಿ ಎಲ್ಲನೂ ನೋಡ್ಕೊಂಡು ಆಗ್ತಿದ್ದಂಗೆ ಅಲ್ಲಿ ನಮಗೆ ನಮ್ಮ ತೇರು ನೋಡಲಿಲ್ವಲ್ಲ ಅಂತ ಅಂದೆ. ಅಷ್ಟೊತ್ತಿಗೆ ನನ್ನ ಗಂಡ ಅಲ್ಲೇ ಇದೆ ತೇರು ನೋಡು ಅಂತ ಹೇಳಿದ್ರು. ಆಗ ತೇರು ನೋಡಿಕೊಂಡು ತೇರಿಗೆ ಕೈ ಮುಕ್ಕೊಂಡು ಎಲ್ಲ ಬೇಡ್ಕೊಂಡು ಇನ್ನೊಂದು ಸತಿ ಬರ್ತೀವಪ್ಪ ಅಂತ ಎಲ್ಲನೂ ಅಂದ್ಕೊಂಡು ಬಸ್ ಸ್ಟಾಪಿಗೆ ಬಂದ್ವಿ. ಬೇಲೂರು ಬಸ್ ಸ್ಟಾಪ್ಗೆ. ಅಲ್ಲಿ ಬಂದು ಒಂದು 5 ನಿಮಿಷಕ್ಕೆ ಬಸ್ ಬಂತು. ಬಸ್ ಹತ್ಕೊಂಡು ಫೈನಲಿ ಮೈಸೂರಿಗೆ ತಲುಪಿದ್ವಿ. ಮೈಸೂರು ರೀಚ್ ಆದ ತಕ್ಷಣ ಬಸ್ ಇಳಿದ್ಬಿಟ್ಟು ನಮ್ಮ ಬಸ್ ಸ್ಟಾಪ್ಗೆ ಹೋಗೋಣ ಅಂತ ಹೋಗ್ತಿದ್ವಿ. ಬಟ್ ಮುಂದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಖತ್ತು ಟಯರ್ಡ್ ಆಗಿತ್ತು. ಹಾಗಾಗಿ ಇಷ್ಟಕ್ಕೆ ಸ್ಟಾಪ್ ಮಾಡಿದೆ. ಹೇಗಿದೆ ವೀಡಿಯೋ? ಇಷ್ಟೋ ತನಕ ನಾನು ವ್ಲಾಗ್ ನೋಡಿದ್ರಿ ಅಲ್ವಾ, ಹೇಗನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ನೀವು ಮಾಡೋ ಒಂದು ಕಾಮೆಂಟಿಂದ ನನಗೆ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ, ನಾನು ಹೇಗೆ ಮಾಡಬೇಕು ಏನು ಅಂತ. ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ದಯವಿಟ್ಟು ನೀವು ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಹೇಳ್ಕೊಡಿ. ಥ್ಯಾಂಕ್ ಯು.